ಹೌದು. ಹೌದಾ ಮಗಳೇ, ಉಪವನಕ್ಕೆ ಹೋಗಿದ್ದೀಯಾ? ಇಲ್ಲಂತೆ. ಕಾಳಿಕಾಯ ನಮಃ. ಈಗ ಹೋಗಿದ್ದಾರೆ. ಹೋದದ್ದು ಮಾತ್ರವಲ್ಲ, ಮತ್ತೆ ಪರಪುರುಷರನ್ನು ನೋಡಿದ್ದಾಳೆ, ಮಾತನಾಡಿಸಿದ್ದಾಳೆ. ಇಷ್ಟವರೆಗೆ ತಲೆ ಎತ್ತಿ ನೋಡದವರು ಈ ದಿವಸ ಮಾತನಾಡಿದಾರಂತೆ. ಹೌದು. ಹೌದಾ ಮಗಳೇ, ಮಾತನಾಡಿದ್ಯಾ ನೀನು? ಚೌಡೇಶ್ವರಿ ಚೌಡೇಶ್ವರಿ ಹೆಸರು ಹೇಳುವಾಗ ಮಾತಾಡಿದೆ ಅಂತ ಹೇಳ್ತಾರೆ. ಹೌದು. ದೇವರ ಹೆಸರನ್ನು ನಾವು ನಂಬ್ತೇವೆ. ಅವರು ಏರಿ ಬಂದಂತಹ ಕುದುರೆಗೆ ಕಲ್ಲನ್ನು ಹೊಡೆದು ಸಾಯಿಸಿದ್ದಾಳೆ. ಅದರ ಪ್ರೇತ ಇವಳಿಗೆ ಹಿಡಿದಿದೆ. ಏತವಾದೇನ ಈ ರೀತಿಯಾಗಿದ್ದಾರೆ. ಹೌದು. ಪರಿಹಾರ ಏನಂತ ಹೇಳ್ಬಹುದಲ್ಲೇ? ಆನಂದ ನಿಲಯದಿಂದ ಬಕುಳಾದೇವಿ ಎಂಬಳು ಬರ್ತಾಳೆ. ಅವಳ ಮಗನಾದಂತಹ ಶ್ರೀನಿವಾಸನಿಗೆ ನಿನ್ನ ಮಗಳಾದಂತಹ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಿದ್ದು ಹೌದಂತಾದ್ರೆ ಸಮಸ್ಯೆ ಎಲ್ಲವೂ ಪರಿಹಾರವಾಗ್ತದೆ. ಈಗ ನನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಆಗಬೇಕು. ಹೌದು. ಹಾಗೆ ಆಗಲಿ. ನನ್ನ ಮಗಳಾದಂತ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ನನಗೆ ಬೇಕಾದದ್ದು, ನಿನಗೆ ಬೇಕಾದದ್ದು ಎಲ್ಲ ವ್ಯವಸ್ಥೆ ಇದೆ. ನನಗೆ ಬೇಕಾದ ಹಾಲು ಹಾಲಲ್ಲ, ಮದುವೆಗೆ ತಯಾರಾಗ